स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। लक्ष्मी नारायण मंदिर का उद्घाटन। बीजापुर तालुका के कग्गोड़ ग्राम में आने वाले मंगलवार यानी 23 जनवरी 2024 को लक्ष्मी नारायण मंदिर का उद्घाटन, जतरा महोत्सव, होम हवन और पूजा कार्यक्रम रखा गया है। पहले ये मंदिर शहर बीजापुर के दरबार गली में मौजूद था। अब इस मंदिर को कग्गोड़ ग्राम में शिफ्ट किया गया है, जिसके चलते मंदिर प्रशासन की ओर से बीजापुर ज़िले के सभी लोगों को इस लक्ष्मी नारायण मंदिर के उद्घाटन, जतरा महोत्सव, होम हवन और पूजा कार्यक्रम में आने का आह्वान किया गया है। आए हुए सभी भक्तों और लोगों के लिए मंदिर प्रशासन की ओर से अन्न प्रसाद का इंतज़ाम भी किया गया है। गोविंदाय नमो नमः। नारायणाय परिपूर्ण गुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमः। ಶ್ರೀನಾರಾಯಣ 2003 ಇಸ್ವಿ ಕಾರ್ತಿಕ ಮಾಸ ಸಪ್ತಮಿ ತಿಥಿ ಅಂದರೆ ಅವತ್ತಿನ ದಿವಸ ಜಗದ್ಗುರುಗಳಾದ ನಮಗಿಂದ ದರ್ಬಾರ್ ಗಲ್ಲಿಯಲ್ಲಿ ಶ್ರೀ ಕೇಶವ ಜಾಗೀರ್ದಾರ್ ಅವರ ಮನೆಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಏಕಶಿಲಾ ಲಕ್ಷ್ಮೀನಾರಾಯಣ ದೇವರ ಪ್ರತಿಷ್ಠಾಪನೆ ಶ್ರೀಗಳವರಿಂದ ಜರುಗಿತ್ತು. 23 ವರ್ಷಗಳವರೆಗೂ ಅಲ್ಲಿ ಎಲ್ಲ ಪೂಜಾದಿಗಳನ್ನು ನಿರ್ವಿಘ್ನವಾಗಿ ಮಾಡಿಕೊಂಡು ಅನೇಕ ಭಕ್ತಾದಿಗಳಿಗೆ ನಾರಾಯಣ ದೇವರು ಅನುಗ್ರಹ ಮಾಡಿ ಈಗ ಅವರು ಅಲ್ಲಿಂದ ಇಲ್ಲಿ ಬಂದು ಪ್ರತಿಷ್ಠಾಪಿತರಾಗಿದ್ದಾರೆ. ಇಲ್ಲಿ ಇವತ್ತಿನ ದಿವಸ ಶ್ರೀ ಅರುಣ್ ದರ್ಬಾರ್ ಅವರು ಈ ಒಂದು ಜಾಗ, ಈ ಒಂದು ಕಗ್ಗೋಡ್ ಅಂತ ಒಂದು ಗ್ರಾಮ, ಒಳ್ಳೆಯ ಗ್ರಾಮ. ಇಲ್ಲಿ ಈ ಗ್ರಾಮದಲ್ಲಿ ಒಂದು ಜಮೀನನ್ನು ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಒಂದು ಖರೀದಿ ಮಾಡಿ ಅದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದು ಬಹುಶಃ ಈ ಗ್ರಾಮದ ಒಂದು ಉತ್ಕರ್ಷಕ್ಕೆ ಒಂದು ಕಾರಣ ಆಗ್ತದೆ. ಯಾಕಂತಂದ್ರೆ ಈ ಗ್ರಾಮದಲ್ಲಿ ದೇವರು ಯಾಕೆ ಬಂದಾನಂತಂದ್ರೆ ಎಲ್ಲಿ ಗೋಗಳು ಇರ್ತಾವ ಅಲ್ಲಿ ದೇವರು ಯಾವತ್ತೂ ಇರ್ತಾನಂತ ಒಂದು ಉದಾಹರಣೆ. ಸುಮಾರು 1000 ಗೋಶಾಲ ಇರ್ತಕ್ಕಂಥ ಒಂದು ಕಗ್ಗೋಡ್ ಗ್ರಾಮ. ಈ ಕಗ್ಗೋಡ್ ಗ್ರಾಮದಲ್ಲಿ ಇವತ್ತಿನ ದಿವಸ ಇಲ್ಲಿ ಬಂದದ್ದು ಬಹಳ ಒಂದು ಉತ್ಕೃಷ್ಟವಾದಂತಹ ಒಂದು ಸನ್ನಿವೇಶ. ಇನ್ನು ಮುಂದೆ ಈ ಸ್ಥಾನ ಒಂದು ಯಾತ್ರಾ ಕ್ಷೇತ್ರ ಆಗ್ತದೆ ಮತ್ತು ದೊಡ್ಡ ಒಂದು ಸನ್ನಿಧಾನ ಇಲ್ಲಿ ಎಲ್ಲ ಬರಲಿ ಅಂತ ಎಲ್ಲ ವೇದ ಬ್ರಾಹ್ಮಣರು, ಪಂಡಿತರು ಇದೆಲ್ಲ ಬಂದು ಇವತ್ತಿನ ದಿವಸ ಇದನ್ನ ನಿರ್ವಹಿಸಿದ್ದಾರೆ. ಇವತ್ತಿನ ದಿವಸ ಅದರ ನಿಶ್ಚಿತವಾಗಿಯೂ ಸತ್ಯಾರ್ಥಿತರ ಅನುಗ್ರಹದಿಂದಲೇ ಅವರ ಅನುಮತಿ ಕೇಳಿ ಅಲ್ಲಿಂದ ಇದು ಮಾಡಿದ್ದಾಗಿದೆ. ಇವತ್ತಿನ ದಿವಸ ಆದರೂ ಇಲ್ಲಿ ಅವರ ಅನುಮತಿ ಕೇಳಿ ಇಲ್ಲಿ ಪ್ರತಿಷ್ಠಾಪಿತ ಆಗಿದೆ. ಇನ್ನು ಮುಂದಿನ ದಿವಸ ಬರ್ತಕ್ಕಂಥ ದಿವಸದಲ್ಲಿ ಸತ್ಯಾರ್ಥಿಗಳು ಯಾವಾಗಲೂ ಬಿಜಾಪುರಕ್ಕೆ ಆಗಮಿಸಿದಾಗ ಅವರಲ್ಲಿ ಕರ್ಕೊಂಡು ಅವರಿಂದ ಅಭಿಷೇಕವನ್ನು ಮಾಡಿಕೊಂಡು ನಾವೆಲ್ಲ ಹೋಗ್ತೀವಿ ಅಂತನ್ನುವಂಥದ್ದು ಇಲ್ಲಿ ಹೇಳ್ತಾ ಎಲ್ಲ ಜನರಿಗೂ, ಈ ಗ್ರಾಮಸ್ಥರಿಗೆ, ನಗರದ ಜನರಿಗೆ ಹಾಗೂ ಎಲ್ಲ ಆಸ್ತಿಕ ಜನರಿಗೆ ಅನುಗ್ರಹ, ನಾರಾಯಣ ದೇವರು ಅನುಗ್ರಹ ಮಾಡಬೇಕು ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಾಳೆ ಬರ್ತಕ್ಕಂಥ 23ನೇ ತಾರೀಕು, ನಾಳೆ ಮಂಗಳವಾರ ದಿವಸ 23ನೇ ತಾರೀಕಿನ ದಿವಸ ಇಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಅನುಗ್ರಹ ಇದು ಹೋಮ ಆಗ್ತದೆ. ಮುಂದೆ ಎಲ್ಲ ಸಾರ್ವಜನಿಕರಿಗೂ ಪ್ರಸಾದ ವಿತರಣೆ ಆಗ್ತದೆ ಅಂತ ಈ ಮೂಲಕ ಇಲ್ಲಿ ಶ್ರೀ ಕೇಶವ ಜಾಗೀರ್ದಾರ್ ಅವರು, ಆದ್ಯ ಕೇಶವ ಜಾಗೀರ್ದಾರ್ ಅವರು ತಿಳಿಸಿದ್ದಾರೆ. ಅದರ ಮುಖಾಂತರ ಎಲ್ಲ ಉಸ್ತುವಾರಿ ಇಲ್ಲಿ ಎಲ್ಲ ಜನರು ಬಂದಂತವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಅರುಣ್ ದರ್ಬಾರ್ ಅವರು ಮುಖ್ಯವಾಗಿ, ನಮ್ಮ ವೀರಸ್ಥರವರು, ಅನೇಕ ಜನರು ಇದ್ದಾರೆ. ಅವರೆಲ್ಲರಿಗೂ ದೇವರು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ನಾನು ಹೇಳಿದೆ. ನಮಸ್ಕಾರ.
डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.